Good morning to everyone. Welcome back to my channel. Today's class is rotational frame of reference. The rotational frame of reference is the example of non-inertial frame. Non-inertial frame andre which is do not obey the Newton's law. It is called as non-inertial frame. ಈಗ ನಾವು ಅದರದ್ದೊಂದು ಯಾವ ಎಕ್ಸಾಂಪಲ್ ಡಿಸ್ಕಷನ್ ಮಾಡೋದು ರೋಟೇಷನಲ್ ಫ್ರೇಮ್ ಆಫ್ ರೆಫರೆನ್ಸ್. ರೋಟೇಷನಲ್ ಫ್ರೇಮ್ ಆಫ್ ರೆಫರೆನ್ಸ್ ಅಂತಂದರೆ ಇಲ್ಲಿ ಎರಡು ಫ್ರೇಮ್ ಆಫ್ ಸೆಟ್ ಆಫ್ ಫ್ರೇಮ್ ಇದೆ ನಮಗೆ. ಒಂದು ಎಸ್ ಫ್ರೇಮ್, ಇನ್ನೊಂದು ಎಸ್ ಬಾರ್ ಫ್ರೇಮ್. ಎಸ್ ಫ್ರೇಮ್ ಈಸ್ ದ ಇನರ್ಷಿಯಲ್ ಫ್ರೇಮ್ ಅಂತ ಕರಿತೀವಿ. ಇಟ್ ಈಸ್ ಎಟ್ ರೆಸ್ಟ್. ಎಸ್ ಬಾರ್ ಫ್ರೇಮ್ ಈಸ್ ರೊಟೇಟಿಂಗ್ ವಿತ್ ಸಮ್ ಕಾನ್ಸ್ಟಂಟ್ ಆ್ಯಂಗ್ಯುಲರ್ ವೆಲಾಸಿಟಿ. ಇಲ್ಲಿ ಆ್ಯಂಗ್ಯುಲರ್ ವೆಲಾಸಿಟಿ ಅಂತ ಯಾಕೆ ಕನ್ಸಿಡರ್ ಮಾಡ್ತೀವಿ? ಇಟ್ ಈಸ್ ಎ ರೊಟೇಟಿಂಗ್ ಇನ್ ಕಾಮನ್ ಪಾಯಿಂಟ್, ಫಿಕ್ಸ್ಡ್ ಪಾಯಿಂಟ್. ಒಂದು ಫಿಕ್ಸ್ಡ್ ಪಾಯಿಂಟ್ ಸುತ್ತ ಅದು ರೊಟೇಟ್ ಆಗ್ತಾ ಇರೋದ್ರಿಂದ ಅದನ್ನು ಆ್ಯಂಗ್ಯುಲರ್ ವೆಲಾಸಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ದಟ್ ಈಸ್ ಅಂದರೆ ಎಸ್ ಬಾರ್ ಫ್ರೇಮ್ ಈಸ್ ರೊಟೇಟಿಂಗ್ ವಿತ್ ಸಮ್ ಆ್ಯಂಗ್ಯುಲರ್ ವೆಲಾಸಿಟಿ. ಮತ್ತು ಆ್ಯಂಗ್ಯುಲರ್ ವೆಲಾಸಿಟಿ ಯಾವುದರಿಂದ ರೊಟೇಟ್ ಮಾಡ್ತೀವಿ ನಾವು? ಇಂಡಿಕೇಟ್ ಬೈ ಒಮೆಗಾ ಡಬ್ಲ್ಯೂ. ದಿಸ್ ಈಸ್ ಇಂಡಿಕೇಟ್ ದ ಆ್ಯಂಗ್ಯುಲರ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಇನರ್ಷಿಯಲ್ ಫ್ರೇಮ್. ಯಾವುದು ಒಂದು ವಿತ್ ರೆಸ್ಪೆಕ್ಟ್ ಆಗಿ ರೊಟೇಟ್ ಆಗ್ತಾಯಿದೆ ಅಂದರೆ ಎಸ್ ಫ್ರೇಮ್. ಎಸ್ ಫ್ರೇಮ್ ರೆಸ್ಟ್ ಇದೆ, ಇದು ಎಸ್ ಬಾರ್ ಫ್ರೇಮ್ ಮೂವ್ ಆಗ್ತದೆ ಅಂದರೆ ರೊಟೇಟ್ ಆಗ್ತಾ ಇದೆ ನಮಗೆ. ಅಗೇನ್ there is one particle p of mass. ಈ ಪಾರ್ಟಿಕಲ್ಗೆ ಒಂದು ಮಾಸ್ ಇರ್ತದೆ. ಇದೇನಾಗ್ತದೆ? ದಿಸ್ ಈಸ್ ಆಲ್ಸೋ ರೊಟೇಟಿಂಗ್ ಇನ್ ದ ಎಕ್ಸ್ ವೈ ಜೆಡ್ ಸ್ಪೇಸ್. ಈ ಕಂಪ್ಲೀಟ್ ಸ್ಪೇಸ್ ಒಳಗೆ ಅಂದರೆ ಎಕ್ಸ್ ವೈ ಜೆಡ್ ಸ್ಪೇಸ್ ಒಳಗೆ ದಿಸ್ ಪಾರ್ಟಿಕಲ್ಲು ಸಹ ಒಂದು ರೊಟೇಟ್ ಆಗ್ತಾ ಇದೆ. ಹೌದಾ? ಈ ಪಾರ್ಟಿಕಲ್ ಏನು ರೊಟೇಟ್ ಆಗ್ತಾ ಇದರದ್ದು ವೆಲಾಸಿಟಿ ಆ್ಯಂಡ್ ಎಕ್ಸಲ್ರೇಷನ್ ಫೈಂಡ್ ಔಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಸ್ ಬಾರ್ ಫ್ರೇಮ್, ವಿತ್ ರೆಸ್ಪೆಕ್ಟ್ ಟು ಎಸ್ ಫ್ರೇಮ್. ದಟ್ ಈಸ್ ದ ಟಾಸ್ಕ್. ಅದೇ ನಮ್ಗೆ ಇವತ್ತಿರ್ತಕ್ಕಂಥ ಟಾಸ್ಕ್ ಇಲ್ಲಿ. ಹೌದಾ? ಇಲ್ಲಿ ಪಾರ್ಟಿಕಲ್ಲು ಸಹ ರೊಟೇಟ್ ಆಗ್ತದೆ. ಯಾವ ಸ್ಪೇಸ್ ಒಳಗೆ ಅಂದರೆ ಸ್ಪೇಸ್ ಈಸ್ ಲಿಮಿಟೆಡ್. ದಟ್ ಎಕ್ಸ್ ವೈ ಜೆಡ್ ಸ್ಪೇಸ್ ಒಳಗೆ ಮೂವ್ ಆಗ್ತದೆ. ಇಲ್ಲಿ ನಮ್ಗೆ ಎರಡು ಥರದ ಫ್ರೇಮ್ ತೊಗೊಂಡಿದ್ದೀವಿ ನಾವು. ಒಂದು ರೊಟೇಟಿಂಗ್ ಫ್ರೇಮ್ ಇದೆ, ಇನ್ನೊಂದು ಕಾನ್ಸ್ಟೆಂಟ್ ರೆಸ್ಟ್ ಒಳಗಿರ್ತಕ್ಕಂಥ ಇನರ್ಷಿಯಲ್ ಫ್ರೇಮ್ ಇದೆ. ಹಂಗಾಗಿ ನಮಗೆ ಇಲ್ಲಿ ಓ ಆ್ಯಂಡ್ ಓ ಬಾರ್ ಎರಡೂ ಫ್ರೇಮಿಂದು ಒರಿಜಿನ್ ಏನಾಗಿದೆ ರೀ? ಕೋಇನ್ಸೈಡ್ ಅಂದರೆ ಒಂದೇ ಪಾಯಿಂಟ್ ಒಳಗಿರ್ತದೆ. ಒರಿಜಿನ್ ಯಾವುದು? ಸೇಮ್ ಒರಿಜಿನ್. ದ ಟೂ ಫ್ರೇಮ್ಸ್ ಆಫ್ ರೆಫರೆನ್ಸ್ ಯಾವ ಕಾಮನ್ ಒರಿಜಿನ್, ಒಂದೇ ಕಾಮನ್ ಒರಿಜಿನ್ ಒಳಗೆ ಅವು ರೊಟೇಟ್ ಆಗ್ತಾ ಇದ್ದಾವೆ ನಮಗಿಲ್ಲಿ. ಅಂದರೆ ಓ ಆ್ಯಂಡ್ ಓ ಬಾರ್ ಕೋಇನ್ಸೈಡ್ ಆರ್ ಕಾಮನ್ ಒರಿಜಿನ್ ಅಂತ ಹೇಳ್ಬೋದು. ಲೆಟ್ ಅಸ್ ಕನ್ಸಿಡರ್ ಎಕ್ಸ್ ವೈ ಝೆಡ್. ಇಲ್ಲಿ ನಾವು ನೋಡ್ರಿ ಎಕ್ಸ್ ವೈ ಝೆಡ್ ಇವೇನು ನಮ್ಗೆ? ದೀಸ್ ಆರ್ ದ ಕೋಆರ್ಡಿನೇಟ್ಸ್ ಆಕ್ಸಸ್ ಆಫ್ ಎಸ್ ಫ್ರೇಮ್. ಕೋಆರ್ಡಿನೇಟ್ ಆಕ್ಸಸ್ ಆಫ್ ಎಸ್ ಫ್ರೇಮ್. ಅಗೇನ್ ಎಕ್ಸ್ ಬಾರ್, ವೈ ಬಾರ್, ಝೆಡ್ ಬಾರ್ ಏನಾಗ್ತಾವೆ ಹಂಗಾರೆ? ದೀಸ್ ಆರ್ ಆಲ್ಸೋ ದ ಕೋಆರ್ಡಿನೇಟ್ ಆಕ್ಸಸ್ ಆಫ್ ಎಸ್ ಬಾರ್ ಫ್ರೇಮ್. One is S frame, X bar, Y bar, Z bar the S bar frame in the coordinate axis. Let us consider X, Y, Z is the coordinate of axis S. Okay, the position vector of P in the frame is S frame. ಈಗ ಎಸ್ ಫ್ರೇಮನ್ನು ಕನ್ಸಿಡರ್ ಮಾಡಿದಾಗ ಅದ್ರ ಪೊಸಿಷನ್ ವೆಕ್ಟರ್ ಅಂದರೆ ಈ ಪಾರ್ಟಿಕಲ್ದು ಪೊಸಿಷನ್ ಏನಾಗಿರ್ತದೆ ರೀ? ದಟ್ ಈಸ್ ಈಕ್ವಲ್ ಟು ಆರ್. ಪೊಸಿಷನ್ ವೆಕ್ಟರ್ ಈಸ್ ಆರ್ ಈಕ್ವಲ್ ಟು ಎಕ್ಸ್ ಐ ಬಾರ್, ಎಕ್ಸ್ ಐ ಕ್ಯಾಪ್, ವೈ ಜೆ ಕ್ಯಾಪ್, ಜೆಡ್ ಕೆ ಕ್ಯಾಪ್. ಅದ ಇದನ್ನು ಈಕ್ವೇಷನ್ 1 ಅಂತ ಕನ್ಸಿಡರ್ ಮಾಡೋಣ. ಇಲ್ಲಿ ನಮ್ಗೆ ಐ ಜೆ ಕೆ ಇವೇನು ನಮ್ಗೆ ಐ ಜೆ ಕೆ ಆರ್ ದ ಯೂನಿಟ್ ವೆಕ್ಟರ್ಸ್ ಆಫ್ ಎಸ್ ಫ್ರೇಮ್. ಎಸ್ ಫ್ರೇಮಿಂದೊಂದು ಯೂನಿಟ್ ವೆಕ್ಟರ್. ಸಿಮಿಲರ್ಲಿ ಈಗ ರೊಟೇಟಿಂಗ್ ಫ್ರೇಮ್ ಕನ್ಸಿಡರ್ ಮಾಡೋಣ. ರೊಟೇಟಿಂಗ್ ಫ್ರೇಮ್ನ ಪೊಸಿಷನ್ ವೆಕ್ಟರ್ ಏನು ಇಂಡಿಕೇಟ್ ಮಾಡ್ಬೋದು ನಾವಿಲ್ಲಿ? ಆರ್ ಬಾರ್ ಪೊಸಿಷನ್ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಬಾರ್ ಐ ಕ್ಯಾಪ್, ವೈ ಬಾರ್ ಜೆ ಕ್ಯಾಪ್, ಜೆಡ್ ಬಾರ್ ಕೆ ಕ್ಯಾಪ್. ದಿಸ್ ಈಸ್ ಈಕ್ವೇಷನ್ 2 ಅಂತ ಕನ್ಸಿಡರ್ ಮಾಡೋಣ. ಐ ಬಾರ್, ಜೆ ಬಾರ್, ಕೆ ಬಾರ್ ಇವೇನು ನಮ್ಗೆ ಯೂನಿಟ್ ವೆಕ್ಟರ್ಸ್ ಆಫ್ ಎಸ್ ಬಾರ್ ಫ್ರೇಮ್. ಹೌದಾ? ಈಗ ನೋಡಿರಿ ನಮ್ಗೆ ಎರಡೂ ಕಡೆನೂ ಕಾಮನ್ ಒರಿಜಿನ್ ಐತಿ. ಹೌದಾ? ಎರಡೂ ಫ್ರೇಮಿಗೂ ಕಾಮನ್ ಒರಿಜಿನ್ ಇರೋದರಿಂದ ನಾವಿಲ್ಲೇನು ಮಾಡೋದು? ಸಿನ್ಸ್ ಎಸ್ ಆ್ಯಂಡ್ ಎಸ್ ಬಾರ್ ಹ್ಯಾವ್ ಸೇಮ್ ಒರಿಜಿನ್. ಹೌದಾ? ಇಲ್ಲಿ ಎರಡೂ ಫ್ರೇಮ್ಗೆ ನಮಗೆ ಸೇಮ್ ಕಾಮನ್ ಒರಿಜಿನ್ ಇರೋದರಿಂದ ನಾವು ಏನಂತ ಕನ್ಸಿಡರ್ ಮಾಡ್ಬೋದು? ಎರಡು ಪೊಸಿಷನ್ ವೆಕ್ಟರ್ನ ಆರ್ ಈಕ್ವಲ್ ಟು ಆರ್ ಡ್ಯಾಶ್ ಎರಡು ಕಾಮನ್ ಇರೋದನ್ನು ಈ ಕಂಡೀಷನನ್ನು ಕನ್ಸಿಡರ್ ಮಾಡ್ಬೋದು ನಾವಿಲ್ಲಿ. ನಾವು ಎರಡೂ ಸೇಮ್ ಅಂತ ಅಂದಾಗ ನಾವು ಆರ್ ಬಾರ್ ಕ್ಯಾಪನ್ನು ಅಂದರೆ ಅಕಾರ್ಡಿಂಗ್ ಟು ದ ರೊಟೇಟಿಂಗ್ ಫ್ರೇಮ್. ಒಂದು ರೊಟೇಟಿಂಗ್ ಫ್ರೇಮ್ ಪ್ರಕಾರ ಪೊಸಿಷನ್ ವೆಕ್ಟರ್ ಏನಾಗ್ತದೆ ನಮಗಿಲ್ಲಿ? ದಟ್ ಈಸ್ ಸಿಮಿಲರ್. ಆರ್ ಈಕ್ವಲ್ ಟು ಆರ್ ಬಾರ್ ಅಂದಾಗ ನಾವೇನು ಬರ್ಬೋದಿಲ್ಲ? ದಟ್ ಈಸ್ ಈಕ್ವಲ್ ಟು ಎಕ್ಸ್ ಬಾರ್ ಐ ವೈ ಬಾರ್ ಜೆ ಐ ಬಾರ್ ಜೆ ಬಾರ್ ಪ್ಲಸ್ ಜೆಡ್ ಬಾರ್ ಕೆ ಬಾರ್. ದಿಸ್ ಈಸ್ ಈಕ್ವೇಷನ್ 3. Now according to the O bar,
ಯಾವುದು ರೊಟೇಟಿಂಗ್ ಫ್ರೇಮ್ನೊಳಗೆ ಅಬ್ಸರ್ವರ್ನ ರೊಟೇಟಿಂಗ್ ಫ್ರೇಮ್ ಒಳಗಿದ್ದಾಗ ಅಬ್ಸರ್ವರ್ ಎಲ್ಲಿರ್ತಾನೆ ರೀ ಇನ್ ದ ರೊಟೇಟಿಂಗ್ ಫ್ರೇಮ್ ಅಂದರೆ ಓ ಬಾರ್ ಫ್ರೇಮ್ ಒಳಗೆ ಇಲ್ಲಿಂದ ಒಂದು ಪಾರ್ಟಿಕಲ್ನ ಅಬ್ಸರ್ವ್ ಮಾಡಿದಾಗ ಇದರ ಪೊಸಿಷನ್ ವೆಕ್ಟರ್ ಏನಾಗಿರ್ತದೆ ಅಂತೇಳಿ ಹೌದಾ ಅಕಾರ್ಡಿಂಗ್ ಟು ಓ ಬಾರ್ ಎಸ್ ಬಾರ್ ಫ್ರೇಮ್ ಏನಾಗ್ತದೆ ಅಕಾರ್ಡಿಂಗ್ ಟು ಇಮ್ ಯಾರು ರೊಟೇಟಿಂಗ್ ಫ್ರೇಮ್ ಒಳಗೆ ಕುಂತವನ್ನ ಅಬ್ಸರ್ವ್ ಮಾಡ್ತಾ ಇದ್ದಾನೆ ಫ್ರಮ್ ದ ರೊಟೇಟಿಂಗ್ ಫ್ರೇಮ್ದ ಅಬ್ಸರ್ವ್ ಮಾಡ್ತಾರೆ ಅವ್ನಿಗೆ ಏನು ಫೀಲ್ ಆಗ್ತದೆ ರೀ ಎಸ್ ಬಾರ್ ಫ್ರೇಮ್ ಈಸ್ ನಾಟ್ ರೊಟೇಟಿಂಗ್. ಯಾಕೆ ಅದಕ್ಕೊಂದು ಎಕ್ಸಾಂಪಲ್ ಹೇಳಿದ್ವಿ ನಾವು ಲಾಸ್ಟ್ ವೀಡಿಯೋದಲ್ಲಿ ಒಂದು ಎಕ್ಸಾಂಪಲ್ ಹೇಳಿದೆ. ಈ ಒಂದು ಕಾರ್ ಇದೆ, ಕಾರ್ ಒಳಗಡೆ ಎ ಆ್ಯಂಡ್ ಬಿ ಇದ್ದಾರೆ, ಸಿ ಈಸ್ ಔಟ್ಸೈಡ್ ದ ಕಾರ್. ಹೌದಾ? ಈಗ ನಾವು ಒಂದು ಕ್ವಶನನ್ನು ಎ ಕೇಳ್ಬೋದು, ಏನಂತ ವಾಟ್ ಈಸ್ ದ ವೆಲಾಸಿಟಿ ಆಫ್ ಬಿ. ವಾಟ್ ಈಸ್ ದ ವೆಲಾಸಿಟಿ ಆಫ್ ಬಿ ಅಂತಂದಾಗ ಏನು ಆನ್ಸರ್ ಮಾಡ್ತೀನಿ ರೀ, ಬಿ ಈಸ್ ಎಟ್ ರೆಸ್ಟ್. ಹೌದಾ? ಅದೇ ಕ್ವಶನ್ ನೀವು ಬಿ ಕೇಳಿದಾಗ ಎ ಈಸ್ ಎಟ್ ರೆಸ್ಟ್ ಅಂತ ಹೇಳ್ತಾನೆ. ಸೇಮ್ ಕ್ವಶನ್ನ ಸಿ ಪರ್ಸನಿಗೆ ಕೇಳಿದಾಗ ಎ ಆ್ಯಂಡ್ ಬಿ ಮೂವಿಂಗ್ ವಿತ್ ಸಮ್ ಕಾನ್ಸ್ಟೆಂಟ್ ವೆಲಾಸಿಟಿ ಅಂತ ಆನ್ಸರ್ ಮಾಡ್ತಾನೆ. ಇಲ್ಲಿ ಯಾಕೆ ಎ ಪ್ರಕಾರ ಬಿ ಎಟ್ ರೆಸ್ಟ್, ಎ ಆ್ಯಂಡ್ ಬಿ ಇಬ್ಬರು ಸಹ ಒಂದು ಕಾನ್ಸ್ಟೆಂಟ್ ವೆಲಾಸಿಟಿ ಒಳಗೆ ಮೂವ್ ಆಗ್ತಾ ಇದ್ರು ಸಹ ಈಗ ಬಿ ಯಾಕೆ ರೆಸ್ಟ್ ಪೊಸಿಷನ್ ಆಗಿದೆ ಅನ್ನಿಸ್ತದೆ ಅಂದರೆ ಬಿಕಾಸ್ ಎ ಆ್ಯಂಡ್ ಬಿ ಆರ್ ಇನ್ ದ ಸೇಮ್ ಫ್ರೇಮ್. ಯಾವುದೊಂದು ಮೂಮೆಂಟ್ ಆಗ್ತಾ ಇದೆಯಲ್ಲ ಅದೇ ಫ್ರೇಮ್ ಒಳಗೆ ಇರೋದ್ರಿಂದ ಅವರಿಗೆ ಆ ಮೊಮೆಂಟಮ್ ಜೀರೋ ಅನ್ನಿಸ್ತದೆ ಅಥವಾ ಅದು ವೆಲಾಸಿಟಿ ಜೀರೋ ಅನ್ನಿಸ್ತದೆ. ದ ಸೇಮ್ ವೇ ಇಲ್ಲಿ ರೊಟೇಟಿಂಗ್ ಫ್ರೇಮ್ ಒಳಗಡೆ ಅಬ್ಸರ್ವರ್ ಇರೋದ್ರಿಂದ ಇವನ ಪ್ರಕಾರ ಎಸ್ ಬಾರ್ ಫ್ರೇಮ್, ರೊಟೇಟಿಂಗ್ ಫ್ರೇಮ್ ಈಸ್ ನಾಟ್ ರೊಟೇಟಿಂಗ್ ಅಂತ ಹೇಳ್ತಾನೆ. ಅಂದರೆ ರೊಟೇಟಿಂಗ್ ಫ್ರೇಮ್ ಈಸ್ ಎಟ್ ರೆಸ್ಟ್ ಅಂತ ಫೀಲ್ ಆಗ್ತದೆ. ದ ಸೇಮ್ ಸಿಚುವೇಶನ್ ಇಲ್ಲಿ ಕನ್ಸಿಡರ್ ಮಾಡೋಣ. ಅಕಾರ್ಡಿಂಗ್ ಟು ದ ಎಸ್ ಬಾರ್ ಫ್ರೇಮ್ ಈಸ್ ನಾಟ್ ರೊಟೇಟಿಂಗ್ ಆ್ಯಂಡ್ ಎಸ್ ಬಾರ್ನ ಫ್ರೇಮ್ ಈಸ್ ನಾಟ್ ರೊಟೇಟಿಂಗ್ ಅಂದಾಗ ಇಲ್ಲಿ ಯೂನಿಟ್ ವೆಕ್ಟರ್ ಏನಾಗ್ತವೆ ರೀ, ಯೂನಿಟ್ ವೆಕ್ಟರ್ ರಿಮೇನ್ಸ್ ಸೇಮ್. ಯೂನಿಟ್ ವೆಕ್ಟರ್ ರಿಮೇನ್ಸ್ ಸೇಮ್. ಯೂನಿಟ್ ವೆಕ್ಟರ್ಸ್ ಅಂದರೆ ಯಾವ ನಮ್ಗೆ ಐ ಬಾರ್, ಜೆ ಬಾರ್, ಕೆ ಬಾರ್ ಇವೆಲ್ಲನೂ ರಿಮೇನ್ಸ್ ಸೇಮ್ ಅಂತ ಹೇಳ್ತವೆ. ಹಂಗಾರೆ ನಮ್ಗೆ ಡಿಫ್ರೆನ್ಸಿಯೇಟ್ ಇಕ್ವೇಷನ್ 2 ವಿತ್ ರೆಸ್ಪೆಕ್ಟ್ ಟು ಟೈಮ್. ಇಕ್ವೇಷನ್ 2 ಯಾವುದಿತ್ತು ನಮಗಿಲ್ಲಿ, ಇಕ್ವೇಷನ್ 2 ಇಸ್ ಆರ್ ಕ್ಯಾಪ್, ಆರ್ ಡ್ಯಾಶ್ ಎಕ್ಸ್ ಐ ಬಾರ್ ವೈ ಜೆಡ್ ಕೆ ಬಾರ್. ಹೌದಾ? ಇದನ್ನು ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಮಾಡ್ರಿ. ಏನಾಗ್ತದೆ ನಮ್ಗೆ ಡಿ ಆರ್ ಕ್ಯಾಪ್ ಬೈ ಡಿ ಟಿ ದಟ್ ಈಸ್ ಈಕ್ವಲ್ ಟು ಡಿ ಎಕ್ಸ್ ಬಾರ್ ವೈ ಡಿ ಟಿ ಐ ಬಾರ್ ಕೆ ಡಿ ವೈ ಡ್ಯಾಶ್ ಡಿ ಟಿ ಜೆ ಕ್ಯಾಪ್ ಡಿ ಜೆಡ್ ಬಾರ್ ಡಿ ಟಿ ದಟ್ ಈಸ್ ಕೆ ಕ್ಯಾಪ್. ಹೌದು? ಈಗ ನಮಗೇನು ಇಂಡಿಕೇಟ್ ಮಾಡ್ತದೆ, ಡಿ ಆರ್ ಬೈ ಡಿ ಟಿ ಅಂದ್ರೇನು, ದಟ್ ಈಸ್ ವೆಲಾಸಿಟಿ ವಿ ಬಾರ್. ಹೌದಾ? ಇದನ್ನು ಆ್ಯಸ್ ಇಟ್ ಈಸ್ ಇಟ್ಕೊಂಡು ಡಿ ಎಕ್ಸ್ ಬೈ ಡಿ ಟಿ ಐ ಕ್ಯಾಪ್ ಡಿ ವೈ ಬೈ ಡಿ ಟಿ ಜೆ ಕ್ಯಾಪ್ ಪ್ಲಸ್ ಡಿ ಜೆಡ್ ಬೈ ಡಿ ಟಿ ಕೆ ಕ್ಯಾಪ್. ಹಾಗಾದರೆ ನಾವಿಲ್ಲಿ ವಿ ಅಂದರೆ ಏನಿದು, ವಿ ಈಸ್ ದ ವಿ ಬಾರ್ ಈಸ್ ದ ವೆಲಾಸಿಟಿ, ಈಸ್ ದ ವೆಲಾಸಿಟಿ ಆಫ್ ಪಾರ್ಟಿಕಲ್ ಪಿ. ಯಾವುದು ಬೈ ಓ ಬಾರ್, ಬೈ ದ ಅಬ್ಸರ್ವರ್ ಇದನ್ನು ಓ ಬಾರ್ ಪ್ರಕಾರ ನಮ್ಗೆ ವಿ ಬಾರ್ ವಿ ಡ್ಯಾಶ್ ಅನ್ನೋದೇನು ಇಟ್ ಈಸ್ ದ ವೆಲಾಸಿಟಿ ಆಫ್ ದ ಪಾರ್ಟಿಕಲ್. ಈ ಯಾವ ಫ್ರೇಮಿಂದ ಅಬ್ಸರ್ವ್ ಮಾಡೋಕ್ಕತ್ತೀನಿ ರೀ, ಇಟ್ಸ್ ಓನ್ ಫ್ರೇಮ್. ಹೌದಾ? ತಾನು ಕೂತಿರುವಂಥ ಫ್ರೇಮಿಂದ ಅಬ್ಸರ್ವ್ ಮಾಡಿದಾಗ ಅವನಿಗೆ ಸಿಕ್ಕಿರ್ತಕ್ಕಂಥ ಅವನ ಪ್ರಕಾರ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಏನಾಗಿರ್ತದೆ, ವಿ ಡ್ಯಾಶ್. ಆ್ಯಂಡ್ ನಾವು ಕನ್ಸಿಡರ್ ಸೆಕೆಂಡ್ ಫ್ರೇಮ್. ಸೆಕೆಂಡ್ ಫ್ರೇಮ್ ಅಂದವ್ರೆ ಅಕಾರ್ಡಿಂಗ್ ಟು ದ ಅಬ್ಸರ್ವರ್, ಅಕಾರ್ಡಿಂಗ್ ಟು ಅಬ್ಸರ್ವರ್ ಓ ಅಂದರೆ ಓ ಯಾವ ಫ್ರೇಮ್ ಅಂದಿದ್ದು, ಎಸ್ ಫ್ರೇಮ್. ಹೌದಾ? ಎಸ್ ಫ್ರೇಮ್. ಈಗ ನಮ್ಗೆ ಇದು ಅಬ್ಸರ್ವರ್ ಯಾವ ಫ್ರೇಮಿಗೆ ಶಿಫ್ಟ್ ಆಗ್ತಂತೆ, ಈಗ ಎಸ್ ಫ್ರೇಮ್. ಎಸ್ ಫ್ರೇಮ್ ಅಂದ್ರೆ ಇಟ್ ಈಸ್ ದ ಇನರ್ಷಿಯಲ್ ಫ್ರೇಮ್. ಇನರ್ಷಿಯಲ್ ಮೀನ್ಸ್ ಎಟ್ ರೆಸ್ಟ್ ಒಳಗಿರ್ತದೆ. ಈಗ ಅಬ್ಸರ್ವರು ಎಸ್ ಫ್ರೇಮ್ ಒಳಗಿರೋದ್ರಿಂದ ಅವನಿಗೆ ಎಸ್ ಬಾರ್ ಫ್ರೇಮ್ ಏನು ಅನಿಸಿದ್ರೆ ಇಟ್ ಈಸ್ ರೊಟೇಟಿಂಗ್ ವಿತ್ ಸಮ್ ಆ್ಯಂಗ್ಯುಲರ್ ವೆಲಾಸಿಟಿ. ಹೌದಾ?
ಎಸ್ ಅಬ್ಸರ್ವರು ಸೆಕೆಂಡ್ ಅಂದ್ರೆ ಫಸ್ಟ್ ಫ್ರೇಮ್ ರೀ ಇನರ್ಷಿಯಲ್ ಫ್ರೇಮ್ ಒಳಗೆ ಇನರ್ಷಿಯಲ್ ಫ್ರೇಮಿಂದ ಅಬ್ಸರ್ವ್ ಮಾಡಿದಾಗ ಅವನ ಪ್ರಕಾರ ಎಸ್ ಬಾರ್ ಫ್ರೇಮ್ ಏನಾಗ್ತದೆ, ಇಟ್ ಈಸ್ ಅ ರೊಟೇಟಿಂಗ್ ವಿತ್ ಸಮ್ ಆ್ಯಂಗ್ಯುಲರ್ ವೆಲಾಸಿಟಿ ದಟ್ ಈಸ್ ಒಮೇಗಾ. ಅಂದರೆ ಇಲ್ಲಿ ಓ ಬಾರ್ ಫ್ರೇಮ್ ಆರ್ ಎಸ್ ಬಾರ್ ಫ್ರೇಮ್ ಈಸ್ rotating with angular velocity. ಸೊ ಹಂಗಾರೆ ಎಸ್ ಬಾರ್ ಫ್ರೇಮ್ ಪ್ರಕಾರ ಏನಾಗ್ತದೆ ಇಲ್ಲಿ ಯೂನಿಟ್ ವೆಕ್ಟರ್ ಚೇಂಜಿಂಗ್. ಹೌದಾ, ಯೂನಿಟ್ ವೆಕ್ಟರ್ ಏನಾಗ್ತವೆ ಇಲ್ಲಿ ಯೂನಿಟ್ ವೆಕ್ಟರ್ಸು ಚೇಂಜ್ ಆಗ್ತವೆ, ಚೇಂಜಿಂಗ್ ಇಟ್ಸ್ ಡೈರೆಕ್ಷನ್. ಅದು ತಮ್ಮದೇ ಒಂದು ಡೈರೆಕ್ಷನ್ ಚೇಂಜ್ ಮಾಡ್ಕೊಂಡು ಹೋಗ್ತದೆ. ಈಗ ನಾವು ಡೈರೆಕ್ಷನ್ ಚೇಂಜ್ ಮಾಡ್ತಾವೆ ಅಂತಂದಾಗ ಏನು ಮಾಡ್ಬೇಕು ಇಲ್ಲಿ ಇಕ್ವೇಷನ್ 3 ಏನಾಗಿತ್ತು ನಮ್ಗೆ ಆರ್ ಈಕ್ವಲ್ ಟು ಎಕ್ಸ್ ಆರ್ ಬೈ ಈ ಕಂಡೀಷನ್ ಎದಕ್ಕೆ ತೊಗೊಂಡಿದ್ದೀವಿ ನಾವು, ಅದಕ್ಕೆ ಮುಂಚೆ ಒಂದು ಕಂಡೀಷನ್ ಬಾರೋ ಮಾಡ್ಕೊಂಡಿದ್ವಿ ಆರ್ ಈಕ್ವಲ್ ಟು ಆರ್ ಡ್ಯಾಶ್, ಬಿಕಾಸ್ ಎಸ್ ಆ್ಯಂಡ್ ಎಸ್ ಬಾರ್ ಯಾವುದ ಕಾಮನ್ ಒರಿಜಿನ್. ಹಂಗೆ ನಾವು ಇಕ್ವೇಷನ್ 3 ಡಿಫ್ರೆನ್ಷಿಯೇಟ್ ಇಕ್ವೇಷನ್ 3 ವಿತ್ ರೆಸ್ಪೆಕ್ಟ್ ಟು ಟಿ. ಅದನ್ನು ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿದಾಗ ಏನಿದೆ ನಮಗೆ ಇಲ್ಲಿ ಎಕ್ಸ್ ಐ ಬಾರ್ ವೈ ಐ ಬಾರ್ ಅಂದರೆ ಡಿ ಆರ್ ಬೈ ಡಿ ಟಿ ದಟ್ ಈಸ್ ಈಕ್ವಲ್ ಟು ಡಿ ಎಕ್ಸ್ ಕ್ಯಾಪ್ ಡಿ ಟಿ ಐ ಕ್ಯಾಪ್, ಆಮೇಲೆ ಡಿ ವೈ ಬಾರ್ ಡಿ ವೈ ಡ್ಯಾಶ್ ಡಿ ಟಿ ಜೆ ಕ್ಯಾಪ್ ಡಿ ಜೆಡ್ ಬಾರ್ ಬೈ ಡಿ ಟಿ ಕೆ ಕ್ಯಾಪ್. ಇದು ಒಂದು ಸೆಟ್ ಆದರೆ ಇಲ್ಲಿ ನಮಗೆ ಏನಾಗ್ತದೆ ರೀ, ನಾವು ಫಸ್ಟು ಫ್ರೇಮ್ ಅಂದರೆ ಇನರ್ಷಿಯಲ್ ಫ್ರೇಮಿಂದ ಅಬ್ಸರ್ವ್ ಮಾಡೋದ್ರಿಂದ ಇಲ್ಲಿ ಯೂನಿಟ್ ವೆಕ್ಟರ್ ಸಹ ಚೇಂಜ್ ಆಕತ್ತೆ. ನಾವು ಯೂನಿಟ್ ವೆಕ್ಟರ್ ಸಹ ತಮ್ಮ ಡೈರೆಕ್ಷನ್ನ ಚೇಂಜ್ ಮಾಡ್ಕೊಳ್ತಾ ಇದ್ದಾವೆ. ಹೌದಾ, ಹಾಗಾಗಿ ನಾವು ಅದನ್ನು ಡಿಫ್ರೆನ್ಸಿಯೇಟ್ ಮಾಡ್ಬೇಕಾಗ್ತದೆ. ಇದೇನಾಗ್ತದೆ ನಮ್ಗೆ ಹಂಗಾರೆ ಎಕ್ಸ್ ಕ್ಯಾಪ್ ಡಿ ಐ ಕ್ಯಾಪ್ ಬೈ ಡಿ ಟಿ ಪ್ಲಸ್ ವೈ ಕ್ಯಾಪ್ ಡಿ ಜೆ ಕ್ಯಾಪ್ ಬೈ ಡಿ ಟಿ ಪ್ಲಸ್ ಎರಡು ಡಿಫ್ರೆನ್ಷಿಯೇಷನ್ ಎರಡು ಟರ್ಮ್ ಯಾಕೆ ಡಿಫ್ರೆನ್ಸಿಯೇಷನ್ ಮಾಡಿವಿ ಅಂದರೆ ಇದು ಫ್ರಮ್ ದ ಅಬ್ಸರ್ವರ್ ಎಸ್ ಫ್ರೇಮ್. ಅಬ್ಸರ್ವರ್ ಇಲ್ಲಿದ್ದಾನೆ ಎಸ್ ಫ್ರೇಮ್ ಒಳಗಿರೋದ್ರಿಂದ ನಮ್ಗೆ ಆ ಥರ ಒಂದು ಫೀಲ್ ಆಗ್ತದೆ. ಈಗ ನಾವು ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಏನು ಬರ್ತದೆ ನಮಗಿದು, ನಾವು ಡಿ ಆರ್ ಬೈ ಡಿ ಟಿನ ವಿತ್ ರೆಸ್ಪೆಕ್ಟ್ ಟು ಟೈಮ್ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ನಮ್ಗೆ ಈ ಥರದೊಂದು ಇಕ್ವೇಷನ್ ಬರ್ತದೆ. ಇಲ್ಲಿ ನಮ್ಗೆ ಐ ಜೆ ಆ್ಯಂಡ್ ಕೆ ಕ್ಯಾಪ್, ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್ ಏನು ರೀ, ದೀಸ್ ಆರ್ ದ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ವಿತ್ ಆ್ಯಂಗ್ಯುಲರ್ ವೆಲಾಸಿಟಿ. ದೀಸ್ ಆರ್ ಹ್ಯಾವಿಂಗ್ ಯೂನಿಫಾರ್ಮ್ circular motion with angular velocity ಒಮೆಗಾ. ಹೌದಾ, ಒಂದು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಒಳಗಿದ್ದಾವೆ, ಬಟ್ ಯಾವುದ್ರ ಜೊತೆ ವಿತ್ ಆ್ಯಂಗ್ಯುಲರ್ ವೆಲಾಸಿಟಿ ರಿಲೇಟಿವ್ ಟು ದ ಅಬ್ಸರ್ವರ್. ಇಲ್ಲಿದ್ದಾರೆ ನಮ್ಗೆ ಎಸ್ ಫ್ರೇಮ್. ಹಂಗೆ ನಮ್ಗೆ ಇಲ್ಲಿ ಏನು ತೊಗೋಬೋದು, ಡಿ ಐ ಡಿ ಟಿ ಅಂದರೆ ದಟ್ ಈಸ್ ಒಮೆಗಾ ಇಂಟು ಐ ಕ್ಯಾಪ್ ಒಮೆಗಾ ಇಂಟು ಐ ಡ್ಯಾಶ್ ಕ್ಯಾಪ್ ಡಿ ಜೆ ಡಿ ಟಿ ಅಂದರೆ ಒಮೆಗಾ ಇಂಟು ಜೆ ಕ್ಯಾಪ್ ಡಿ ಕೆ ಒಮೆಗಾ ಇಂಟು ಕೆ ಕ್ಯಾಪ್. ಐ ಜೆ ಕೆ ಏನಂದರೆ ಇಟ್ ಈಸ್ ಹ್ಯಾವಿಂಗ್ ದ ಸರ್ಕ್ಯುಲರ್ ಮೋಷನ್ ವಿತ್ ಆ್ಯಂಗ್ಯುಲರ್ ವೆಲಾಸಿಟಿ. ಈಗ ನಾವೇನು ಮಾಡೋದು, ಈಗೆಲ್ಲ ಇಕ್ವೇಷನ್ ಈ ಎಲ್ಲ ವ್ಯಾಲ್ಯೂನ ಇಕ್ವೇಷನ್ 5 ಒಳಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಇನ್ ಇಕ್ವೇಷನ್ 5 ಈ ಎಲ್ಲ ವ್ಯಾಲ್ಯೂನು ಈ ಒಂದು ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನು ಬರ್ತದೆ ನಮ್ಗೆ, ದಟ್ ಈಸ್ ಈಕ್ವಲ್ ಟು ಡಿ ಆರ್ ಬೈ ಡಿ ಟಿ ಡಿ ಆರ್ ಬೈ ಡಿ ಟಿ ಬ್ರಾಕೆಟ್ ಐ ಡಿ ಎಕ್ಸ್ ಬೈ ಡಿ ಟಿ ಪ್ಲಸ್ ಜೆ ಕ್ಯಾಪ್ ಡಿ ವೈ ಬೈ ಡಿ ಟಿ ಕೆ ಡ್ಯಾಶ್
ಡಿ ಡಿ ಜೆಡ್ ಡಿ ಟಿ, ಹೌದಾ? ಕರೆಕ್ಟ್ ಇದೆ ಅಲ್ವಾ? ಪ್ಲಸ್ ಎಕ್ಸ್ ಬಾರ್ ಇಂಟು ಒಮೆಗಾ ಇಂಟು ಐ ಕ್ಯಾಪ್ ಪ್ಲಸ್ ವೈ ಡ್ಯಾಶ್ ಒಮೆಗಾ ಇಂಟು ಜೆ ಕ್ಯಾಪ್ ಪ್ಲಸ್ ಜೆಡ್ ಕ್ಯಾಪ್ ಒಮೆಗಾ ಇಂಟು ಕೆ ಕ್ಯಾಪ್ ಐ dx by dt plus j cap dy by dt plus k cap dz dash by dt. ಇಲ್ಲಿ ನಾವು ಎಲ್ಲ ಕಡೆನೂ ಆ್ಯಂಗ್ಯುಲರ್ ವೆಲಾಸಿಟಿ ಕಾಮನ್ ಐತಿ, ಅಂದರೆ ಒಮೆಗಾ ಕಾಮನ್ ಐತಿ. ಒಮೆಗಾ ನಾವು ಆ್ಯಸ್ ಇಟ್ ಈಸ್ ಕಾಮನ್ ಆಗಿ ತೊಗೋಬೋದು, ಹೌದಾ? ಹಂಗಾರೆ ಉಳಿದದ್ದೇನು ಉಳಿತೀರಿ ನಮ್ಗೆ? ಎಕ್ಸ್ ಕ್ಯಾಪ್ ಬೈ ಐ ಡ್ಯಾಶ್ ಪ್ಲಸ್ ವೈ ಡ್ಯಾಶ್ ಬೈ ಜೆ ಕ್ಯಾಪ್ ಪ್ಲಸ್ ರಿಮೈನಿಂಗ್ ಉಳಿದೇನು ಜೆಡ್ ಡ್ಯಾಶ್ ಬೈ ಕೆ ಕ್ಯಾಪ್. ಇದು ಎಕ್ಸ್ ಇಂಟು ಐ ಯೂನಿಫಾರ್ಮ್ ಮೋಷನ್ ವಿತ್ ಆಂಗ್ಯುಲರ್ ವೆಲಾಸಿಟಿ ಐ ಜೆ ಕೆ, ಇವೆಲ್ಲ ನಮಗೇನು ಯೂನಿಟ್ ವೆಕ್ಟರ್. ಹಂಗೆ ನಾವು ಇದನ್ನ ಏನು ಬರಿಬೋದು? ಐ ಇಂಟು ಡಿ ಎಕ್ಸ್ ಬೈ ಡಿ ಟಿ ಅಂದರೆ ಯಾವ ರೀತಿಯಾಗಿ ಬರ್ಕೋಬೋದು ನಾವು ಇದನ್ನು? ದಟ್ ಈಸ್ ಡಿ ಆರ್ ಬೈ ಡಿ ಟಿ ಅಂದರೆ ವೆಲಾಸಿಟಿ. ಇದು ನಮಗೆ ಬಾರ್ ಇರೋಂದ್ರೆ ವಿ ಬಾರ್ ಬರ್ತದೆ, ವೆಲಾಸಿಟಿ ಡಿ ಎಕ್ಸ್ ಬೈ ಡಿ ಟಿ, ಹೌದಾ? ಪ್ಲಸ್ ಒಮೆಗಾ ಕಾಮನ್ ಐತಿ. ಈ ಎಲ್ಲ ಟರ್ಮ್ ಎಕ್ಸ್ ಬಾರ್ ಬೈ ಐ ಬಾರ್ ವೈ ಡ್ಯಾಶ್ ಬೈ ಜೆ ಕ್ಯಾಪ್ ಜೆಡ್ ಡ್ಯಾಶ್ ಬೈ ಕೆ ಕ್ಯಾಪನ್ನು ನಾವೇನಂತ ಬರಿಬೋದು ಅಂದರೆ ಒಮೆಗಾ ಇಂಟು ದಟ್ ಈಸ್ ವೆಲಾಸಿಟಿ, ದಟ್ ಈಸ್ ಯೂನಿಟ್ ವೆಕ್ಟರ್, ಹೌದಾ? ಮೊದಲು ನಾವು ಕನ್ಸಿಡರ್ ಮಾಡಿದ್ವಿ ಇದನ್ನೇನು ಬರ್ತದೆ? ಯೂನಿಟ್, ಅದು ಪೊಸಿಷನ್ ವೆಕ್ಟರ್ ಆರ್. ನಮಗೆ ಇಲ್ಲಿ ಬಂದರೆ ಫೈನಲ್ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ವಿ ಬಾರ್ ಪ್ಲಸ್ ಒಮೆಗಾ ಇಂಟು, ಇದು ನೋಡಿ ಸಿಮಿಲರ್ ಟು ದ ಗೆಲಿಲಿಯನ್ ಟ್ರಾನ್ಸ್ಫಾರ್ಮ್ ಇಕ್ವೇಷನ್ ಪ್ರಕಾರ ಐತಿ ನಮಗಿಲ್ಲಿ. ಯಾವುದು ನಮಗೆ ಟೂ ಫ್ರೇಮ್ ಅಂತ ತೊಗೊಂಡಾಗ ಅಲ್ಲೇನು ಬಂದಿತ್ತು? ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಬಾರ್ ಬೈ ವಿ ಟಿ, ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವಿ ಟಿ. ಇದು ನಮಗೆ ಗೆಲಿಲಿಯನ್ ಟ್ರಾನ್ಸ್ಫಾರ್ಮೇಷನ್. ಇಲ್ಲಿ ಏನಿದೆ? ವಿ ಈಕ್ವಲ್ ಟು ವಿ ಡ್ಯಾಶ್ ಪ್ಲಸ್ ಒಮೆಗಾ ಆರ್. ವಿ ಟಿ ಇದ್ದಲ್ಲಿ ಆ್ಯಂಗ್ಯುಲರ್ ವೆಲಾಸಿಟಿ ಇಂಟು ಟೈಮ್ ಇದ್ದಲ್ಲಿ ಆ್ಯಂಗ್ಯುಲರ್ ವೆಲಾಸಿಟಿ ಇಂಟು ಪೊಸಿಷನ್ ವೆಕ್ಟರ್ ಬಂದದ. ದಟ್ ಈಸ್ ಇಲ್ಲಿ ವಿ ಬೈ ವಿ ಅಂದರೆ ಏನಂತಾರೆ ಇದ್ರೆ ದಿಸ್ ಈಸ್ ದ velocity of P as observed by O, and V bar is the velocity of P as observed by in the O bar ಇಂದ. ನಮಗೆ ಕ್ಲಿಯರ್? ಹಂಗೆ ನಾವು ಇದನ್ನು ಇಕ್ವೇಷನ್ 6 ಅಂತ ಕನ್ಸಿಡರ್ ಮಾಡೋಣ. ಹಂಗೆ ನಮ್ಮ ಇಕ್ವೇಷನ್ 6 ಏನು ಡಿಫೈನ್ ಮಾಡ್ತಿದ್ರಿ? Equation 6 defines like that: the velocity of the particle in the inertial, ಯಾವುದರಲ್ಲಿ? in the inertial frame is equal to the sum of the velocities of the particle, in the rotating frame, and the linear velocity of the particle, due to rotation. ಒಂದು equation 6 ಏನಿರ್ತದೆ? V is equal to V dash plus omega into R, that is similar to the Galilean transformation. This
this tells about the velocity of the particle in the inertial frame is equal to the sum of the velocities of the particle. It is equal to sum of the velocities of the particle in the rotating frame and linear velocity of the particle due to rotation. Next differentiate equation 6 with respect to time. Equation 6 ಏನೈತೆ ನಮಗೆ ಇಲ್ಲಿ v is equal to v bar omega into r. ಹೌದಾ, ಇದನ್ನು ನಾವು ವಿತ್ ರೆಸ್ಪೆಕ್ಟ್ ಟು ಟಿ ಮಾಡೋಣ. ಈಗ d is equal to dv by dt. omega is angular velocity is constant, so dr by dt. ಈಗ ನಾವು dv by dt ಅಂತಂದ್ರೆ ಏನ್ರಿ, ಇಕ್ವೇಷನ್ 6ನ ಇದನ್ನು ಇಕ್ವೇಷನ್ ನಂಬರ್ 7 ಅಂತ ಕನ್ಸಿಡರ್ ಮಾಡೋಣ. ಇಕ್ವೇಷನ್ 6 ಕ್ಯಾನ್ ಬಿ ರಿಟರ್ನ್ ಆಸ್ ಇಕ್ವೇಷನ್ 6 ನಾವೇನಂತ ಬರಿಬೋದು ಹಂಗಾರೆ ಇಲ್ಲಿ dr by dt. dr by dt ಅಂದ್ರೇನು, ವೆಲಾಸಿಟಿ. ಹೌದಾ, ದಟ್ ಈಸ್ ಈಕ್ವಲ್ ಟು v ಬಾರ್ ಪ್ಲಸ್ ಒಮೆಗಾ ಇಂಟು ಆರ್. ಇದು ಇಕ್ವೇಷನ್ 6ನ ಇನ್ನೊಂದು ಫಾರ್ಮುಲಾ ಬರೀತಕ್ಕಂಥದ್ದು. ಹೌದಾ, ಇಲ್ಲಿ ವಿನ ಡಿ ಆರ್ ಬೈ ಡಿ ಟಿ ಒಳಗೆ ಬರ್ಕೊಂಡಿಷ್ಟು ಡಿ ಆರ್ ಬೈ ಡಿ ಟಿ. ಯಾಕೆ ನಾವಿಲ್ಲಿ ಡಿ ಆರ್ ಬೈ ಡಿ ಟಿ ನಮಗೆ ಇಕ್ವೇಷನ್ ಇದೆ, ಅಂದರೆ ಈ ಇಕ್ವೇಷನ್ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಡಿ ಆರ್ ಬೈ ಡಿ ಟಿ. ಹಂಗಾರೆ ಇದನ್ನು ಇಕ್ವೇಷನ್ ನಂಬರ್ 8 ಅಂತೇಳಿ ಕನ್ಸಿಡರ್ ಮಾಡೋಣ. ಯಾವುದು, ಇಕ್ವೇಷನ್ 6 ಕ್ಯಾನ್ ಬಿ ರಿಟರ್ನ್ ಆ್ಯಸ್. ನಾವು ಇಕ್ವೇಷನ್ 4 ಕ್ಯಾನ್ ಬಿ ರಿಟರ್ನ್ ಆ್ಯಸ್. ಇಕ್ವೇಷನ್ 4 ಏನಾಗಿತ್ತು ನಮ್ಗೆ, ದಟ್ ಈಸ್ ವೆಲಾಸಿಟಿ ಡ್ಯಾಶ್ ಐ ವಿ ಎಕ್ಸ್ ಜೆ. ಹೌದಾ, ಐ ಡ್ಯಾಶ್ ಬೈ ಜೆ ಕ್ಯಾಪ್ ಬೈ ವಿ ವೈ ಪ್ಲಸ್ ಕೆ ಡ್ಯಾಶ್ ಕ್ಯಾಪ್ ಬೈ ವಿ ಜೆಡ್. ಇಕ್ವೇಷನ್ 4 ಏನಾಗಿತ್ತು ನಮ್ಗೆ, ಅದೇ ಇಕ್ವೇಷನ್ 3 ನಮಗಿಲ್ಲಿ ಇಕ್ವೇಷನ್ 4 ಏನಿದೆ, ವಿ ಬಾರ್ ಈಕ್ವಲ್ ಟು ಡಿ ಎಕ್ಸ್ ಬೈ ಡಿ ಟಿ ಐ ಕ್ಯಾಪ್. ಡಿ ಎಕ್ಸ್ ಬೈ ಡಿ ಟಿ ಅಂದರೆ ಇಟ್ ಈಸ್ ಅ ವೆಲಾಸಿಟಿ, ಅಂದರೆ ವಿ ಎಕ್ಸ್, ದಿಸ್ ಈಸ್ ಈಕ್ವಲ್ ಟು ವಿ ಎಕ್ಸ್, ದಿಸ್ ಈಸ್ ಈಕ್ವಲ್ ಟು ವಿ ವೈ, ದಿಸ್ ಈಸ್ ಈಕ್ವಲ್ ಟು ವಿ ಝೆಡ್. ಆದರೆ ನಾವಿಲ್ಲಿ ವಿ ಬಾರ್ ಇಕ್ವೇಷನ್ 6 ಕ್ಯಾನ್ ಬಿ ರಿಟರ್ನ್ ಇನ್ ದ ಫಾರ್ಮ್ ಆಫ್ ವಿ ಡ್ಯಾಶ್ ಈಕ್ವಲ್ ಟು ಐ ವಿ ಎಕ್ಸ್ ಜೆ ವಿ ವೈ ಕೆ ವಿ ಝೆಡ್ ಅಂತ ಬರ್ಕೊಂಡಿವಿ ನಾವು. ಇದು ಇಕ್ವೇಷನ್ ನಂಬರ್ 9 ಅಂತ ಕನ್ಸಿಡರ್ ಮಾಡೋಣ. ಓಕೆ, ದಿಸ್ ಈಸ್ ಇಕ್ವೇಷನ್ ನಂಬರ್ 9. ನಾವು ಡಿಫ್ರೆನ್ಸಿಯೇಟ್ ಇಕ್ವೇಷನ್ 9 ಯಾವುದೈತೆ ನಮಗಿಲ್ಲಿ, ಐ ವಿ ಎಕ್ಸ್ ಬೈ ಕೆ ಡ್ಯಾಶ್ ಜೆಡ್ ಬಿ. ಹೌದಾ, ವಿತ್ ರೆಸ್ಪೆಕ್ಟ್ ಟು ನಾವು ಟೈಮ್ ಮಾಡಬೇಕು. ಓಕೆ, ಏನಾಗ್ತದೆ ಹಂಗಾರೆ ಇದನ್ನು ಡಿಫ್ರೆನ್ಸಿಯೇಟ್ ವಿತ್ ರೆಸ್ಪೆಕ್ಟ್ ಮಾಡಿದಾಗ ಡಿ ವಿ ಡ್ಯಾಶ್ ಬೈ ಡಿ ಟಿ, ದಟ್ ಈಸ್ ಇಲ್ಲಿ ಯೂನಿಟ್ ವೆಕ್ಟರ್ ಕಾನ್ಸ್ಟೆಂಟ್ ಫಸ್ಟ್ ತೊಗೊಳ್ಳೋಣ, ಐ ಕ್ಯಾಪ್ ಡಿ ವಿ ಎಕ್ಸ್ ಬೈ ಡಿ ಟಿ, ಡಿ ವಿ ಎಕ್ಸ್ ಬೈ ಡಿ ಟಿ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಡಿ ವಿ ವೈ ಬಾರ್ ಬೈ ಡಿ ಟಿ ಪ್ಲಸ್ ಡಿ ವಿ ಝೆಡ್ ಡಿ ಡ್ಯಾಶ್ ವಿ ಝೆಡ್ ಬೈ ಡಿ ಟಿ. Again we differentiate unit vector also. Vx ಅಂದದ ಡಿ ಐ ಕ್ಯಾಪ್ ಬೈ ಡಿ ಟಿ ಪ್ಲಸ್ ವಿ ವೈ ಕ್ಯಾಪ್ ಡಿ ಝೆಡ್ ಡಿ ಟಿ ಪ್ಲಸ್ ವಿ ಝೆಡ್ ಈಕ್ವಲ್ ಟು ಡಿ ಕೆ ಬೈ ಡಿ ಟಿ. ಇದನ್ನು ಸಿಮಿಲರ್ ಆಗಿ ಯಾವ ರೀತಿ ಬರಿಬೋದು, ಡಿ ವಿ ಐ ವಿ ಎಕ್ಸ್. ಇದನ್ನು ಡಿ ವಿ ಬೈ ಡಿ ಟಿ ಅಂದರೆ ನಮ್ಗೆ ದಟ್ ಈಸ್ ಆಲ್ಸೋ ಎಕ್ಸಲ್ರೇಷನ್ ಆಫ್ ದ ಪಾರ್ಟಿಕಲ್ ಪ್ಲಸ್ ಇಲ್ಲಿ ನಾವು ವಿತ್ ರೆಸ್ಪೆಕ್ಟ್ ಟು ಡಿ ಐ ಬೈ ಡಿ ಟಿ ಮಾಡಿದಾಗ ಸವೇನು ಆ್ಯಂಗ್ಲರ್ ಒಮೆಗಾ ಬರ್ತದೆ. ನಾವು ಪ್ರೀವಿಯಸ್ಲಿ ಡಿರೈವ್ ಮಾಡಿದ್ದೀವಿ ನಾವು, ಒಮೆಗಾ ಇಂಟು ವೆಲಾಸಿಟಿ, ಆದರೆ ವೆಲಾಸಿಟಿ ಬಾರ್. ದಿಸ್ ಈಸ್ ಇಕ್ವೇಷನ್ ನಂಬರ್ 10. Equation number
10. ಇಲ್ಲಿ ಬಂದು ನಮ್ಗೆ ಎಕ್ಸಲ್ರೇಷನ್ ವೇರ್ ಎ ಬಾರ್ ಅಂದರೆ ನಮಗಿಲ್ಲಿ ಎ ಬಾರ್ ಈಸ್ ಈಕ್ವಲ್ ಟು ಐ ಕ್ಯಾಪ್ ಡಿ ವಿ ಎಕ್ಸ್ ಬೈ ಡಿ ಟಿ ಪ್ಲಸ್ ಜೆ ಡ್ಯಾಶ್ ಬೈ ಕ್ಯಾಪ್ ಡಿ ವಿ ವೈ ಬೈ ಡಿ ಟಿ ಪ್ಲಸ್ ಕೆ ಕ್ಯಾಪ್ ಬೈ ಡಿ ವಿ ಜೆಡ್ ಬೈ ಡಿ ಟಿ. ದಿಸ್ ಈಸ್ ಕಾಲ್ಡ್ ಎಕ್ಸಲ್ರೇಷನ್ ಆಫ್ ದಿ, ಇದನ್ನೇನು ಕರಿಬೋದು ನಾವು ಎಕ್ಸಲ್ರೇಷನ್ ಆಫ್ ದಿ particle, acceleration of the particle P for the observer. ಅಬ್ಸರ್ವರ್ ಯಾವ ಫ್ರೇಮ್ ಅನ್ನು ನೋಡಿದಾಗ ಅಬ್ಸರ್ವರ್ ಇನ್ ಎಸ್ ಬಾರ್ ಫ್ರೇಮ್. ಹೌದಾ, ಈಗ ನಾವು ಫಸ್ಟ್ ವೆಲಾಸಿಟಿ ಫೈಂಡ್ ಔಟ್ ಮಾಡಿ, ಎರಡನೇ ಸಲ ಇರೋದು ಎಕ್ಸಲ್ರೇಷನ್ ಫೈಂಡ್ ಔಟ್ ಮಾಡಿದ್ವಿ. ಎ ಬಾರ್ ಅಂದರೆ ಏನಾದ್ರು ಎ ಡ್ಯಾಶ್ ಇರೋದ್ರಿಂದ ದಿಸ್ ಈಸ್ ಅಬ್ಸರ್ವರ್ ಫ್ರಮ್ ದ ಎಸ್ ಬಾರ್ ಫ್ರೇಮ್. ನಾವು substituting the value of dv bar by dt from equation 10 and from equation 8 in equation 7. ಅಂದರೆ ಡಿ ವಿ ಬೈ ಡಿ ಟಿ ವ್ಯಾಲ್ಯೂ ಫ್ರಮ್ ದ ಇಕ್ವೇಷನ್ 10 ಆ್ಯಂಡ್ 8ಇಂದ ಯಾವ ಇಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ನಾವು, ಇಕ್ವೇಷನ್ ನಂಬರ್ 7. ಅವ ನಮಗೇನು ಬರ್ತದೆ ರೀ, ವಿ ಗೆಟ್ ಡಿ ವಿ ಡ್ಯಾಶ್ ಡಿ ಟಿ ದಿಸ್ ಈಸ್ ಈಕ್ವಲ್ ಟು ಎಕ್ಸಲ್ರೇಷನ್ ಆಫ್ ದಿ ಪಾರ್ಟಿಕಲ್ ಪ್ಲಸ್ ಒಮೆಗಾ ಇಂಟು ವೆಲಾಸಿಟಿ ಪ್ಲಸ್ ಒಮೆಗಾ ಬಾರ್ ಇಂಟು ಫ್ಲವರ್ ಬಕೆಟ್ ವಿ ಬಾರ್ into e bar plus omega into r. r means position vector. Complete the flower bracket. r dv by dt ಅಂದರೆ ಏನು ತಗೋಬೋದು ನಾವಿಲ್ಲಿ, a dash r equal to a cap plus omega into v velocity plus omega into ವಿ ಡ್ಯಾಶ್ ಎಲ್ಲ ನಮಗಿಲ್ಲಿ ಯೂನಿಟ್ ವೆಕ್ಟರ್ ಇರ್ತವೆ, ಪೊಸಿಷನ್ ವೆಕ್ಟರ್ ಇರ್ತವೆ, ಪ್ಲಸ್ ಒಮೆಗಾ ಅಂದರೆ ನಾವು ಜಸ್ಟ್ ಸಪ್ರೇಟಾಗಿ ಬರ್ಕೋತೀವಿ ಅಷ್ಟೇ. ಇಲ್ಲಿ ಒಮೆಗಾ ಇಂಟು ಒಮೆಗಾ ಆರ್. ಹೌದ್ರಿ, ಹಂಗಾದ್ರೆ ಫಾರ್ ಏನು ಸಿಗ್ತದೆ ನಮಗಿಲ್ಲಿ, ಎಕ್ಸಲ್ರೇಷನ್ ಈಸ್ ಈಕ್ವಲ್ ಟು ಎಕ್ಸಲ್ರೇಷನ್ ಡ್ಯಾಶ್ ಪ್ಲಸ್ ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದಾಗ ಏನು ಬರ್ತದೆ ನಮ್ಗೆ, 2 ಟೈಮ್ಸ್ ಆಫ್ ಒಮೆಗಾ into v cap plus omega into r cap. 2 times of omega into v bar plus omega into omega bar, sorry r dash. ಇದನ್ನ equation number 11. ನಮಗಿಲ್ಲಿ ಎ ಅಂದರೆ ಏನು ರೀ, ಇದು ಎಕ್ಸಲ್ರೇಷನ್ ಆಫ್ ದ ಪಾರ್ಟಿಕಲ್ ಫ್ರಮ್ ದ ಅಬ್ಸರ್ವರ್ ಎಸ್ ಫ್ರೇಮ್. ಹೌದಾ, ಎ ಅಂದರೆ ಏನಿದೆ, ಎಕ್ಸಲ್ರೇಷನ್ ಆಫ್ ದ ಪಾರ್ಟಿಕಲ್ ಫ್ರಮ್ ದ ಎಸ್ ಫ್ರೇಮ್. ಹೌದಾ, ಈ ಇಕ್ವೇಷನಲ್ಲಿ ಆಲ್ರೆಡಿ ನಮ್ಗೆ ಗೊತ್ತೈತೆ ಎ ಡ್ಯಾಶ್ ಅಂತಂದರೆ ಇಟ್ ಈಸ್ ಎಕ್ಸಲ್ರೇಷನ್ ಆಫ್ ದಿ ಪಾರ್ಟಿಕಲ್ ಫ್ರಮ್ ದ ಎಸ್ ಬಾರ್ ಫ್ರೇಮ್. ಒಮೆಗಾ ಇಂಟು ವಿ ಇಂಡಿಕೇಟ್ ಮಾಡ್ತಿದ್ದಾರೆ. ಒಮೆಗಾ ಇಂಟು ವಿ ಡ್ಯಾಶ್ ಅಂದರೆ ಇಟ್ ಈಸ್ ದ ಕೊರಿಲಿಯಸ್ ಎಕ್ಸಲ್ರೇಷನ್. ಉಳಿದಿದ್ದಾವೆ ನಮ್ಗೆ ಒಮೆಗಾ ಇಂಟು ಒಮೆಗಾ ವಿ ಬಾರ್, ದಟ್ ಈಸ್ ಸೆಂಟ್ರಿಪಿಟಲ್ ಎಕ್ಸಲ್ರೇಷನ್ ಅಂತ ಕರಿತೀವಿ ನಾವು. ಇದಿಷ್ಟು ನಮಗೇನು, ಇಟ್ ಈಸ್ ಅ ರೊಟೇಟಿಂಗ್ ಫ್ರೇಮ್ ಆಫ್ ರೆಫರೆನ್ಸ್. ಥ್ಯಾಂಕ್ ಯು.